ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮಾಲಾಶ್ರೀ ಮಾಲಾಶ್ರೀ ಎಲ್ಲೋದ್ಲಿ ಇವಳು? ಹಬ್ಬದ ದಿನ ಕೈಗೆ ಸಿಗಲ್ಲ ಒಬ್ರುವೆ, ಒಂದು ಕೆಲಸನೂ ಆಗಿಲ್ಲ ಇನ್ನುವೆ. ಹಾ ಹೇಳಿ ಅತ್ತೆ. ಏನೇ ಮಾಡ್ತಿದ್ದೆ? ಅಷ್ಟೊತ್ತಿಂದ ಕೂಗ್ತಾ ಇದ್ದೀನಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದೇ ಅತ್ತೆ, ನೀವು ನೀರೊಳಗೆ ಬೆಂಕಿ ಹಾಕೊಂಡಿದ್ರಲ್ಲ, ಊದ್ತಾ ಕೂತಿದ್ದೆ. ಏನತ್ತೆ, ಇವಾಗ ಮಳೆ ಬೇರೆ ಹಿಡ್ಕೊಂಡಿದ್ದೆ, ಸೌದೆ ಹತ್ತುತ್ತಾನೆ ಇಲ್ಲ ಅತ್ತೆ. ತುಂಬಾ ಕಷ್ಟಪಟ್ಟು ನೀರು ಕಾಯಿಸ್ತಾ ಇದ್ದೆ. ಹೌದು ಮಲ, ಏನಪ್ಪ ಇವಾಗ ಮಳೆ ಇಟ್ಕೊಂಡಿದೆ. ಸರಿ ಸರಿ, ನೀರು ಕಾಯ್ತಾ? ಹ್ಞೂ, ನೀರು ಕಾದಿದೆ ಅತ್ತೆ. ಈಗ ಯಾರು ಬೇಕಾದ್ರೂ ಸ್ನಾನಕ್ಕೆ ಹೋಗ್ಬೋದು. ಹೌದಾ, ಸರಿ ಸರಿ, ನೀನು ಕಾರ್ತಿಗೆ ಎಣ್ಣೆ ಹಚ್ಬಿಡು, ಅವ್ನು ಸ್ನಾನಕ್ಕೆ ಹೋಗ್ಲಿ. ಹಸುಗಳು ಬೇರೆ ತೊಳಿಬೇಕು. ಯಾರ್ಯಾರು ಆಳ್ಗೆ ಹೇಳಿ ಅಂತ ಹೇಳಿದ್ದೀನಿ, ನಿಮ್ಮ ಮಾವನಿಗೆ ಹೇಳಿದ್ರೆ ಏನು ಕೇಳ್ಕೊಬತ್ತೀನಿ. ನೀರು ಆಳ್ಗೆ ಹೇಳ್ಬೇಕಾ ಅತ್ತೆ? ಒಂದು ಹಸು ತೊಳಿಯೋಕೆ ಎಷ್ಟು ತಗೋತಾರೆ? ಅಷ್ಟು ಇಷ್ಟು ಅಂತ ಇಲ್ಲ, ಒಂದು ದಿನದ ಕೂಲಿ ಕೊಟ್ಬಿಡೋದು. ಒಂದು 800,000 ತಗೋತಾನೆ. ಯಾಕೆ? ಏನು 800,000? ಅಯ್ಯೋ ಬಿಡಿ ಬಿಡಿ ಅತ್ತೆ, ಹಸುಗಳನ್ನ ನಾನೇ ತೊಳಿತೀನಿ. ಹಸು ತೊಳೆಯೋದು ಅಂದ್ರೆ ಊರು ತುಂಬಾ ಮಾತಾಡ್ಕೊ ಬಂದಂಗೆ ಅನ್ಕೊಂಡಿದ್ಯಾ? ಏನು ಬೇಡ, ಮನೆ ಕೆಲಸ ನೋಡ್ಕೊ ನೀನು. ಆಳ್ ಬಂದು ತೊಳಿತಾನ ಅವ್ನ ಪಾಡ್ಗೆ. ಏನತ್ತೆ ಈ ಮಾಲಾಶ್ರೀ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಂಗೆಲ್ಲ ಬರುತ್ತೆ, ನೀವು ಸುಮ್ಮನಿರಿ, ನಾ ತೊಳೆದು ತೋರಿಸ್ತೀನಿ. ನಿಂತ್ಕೊಳ್ಳೆ, ಏನ್ ಮಾತೆ ಕೇಳಲ್ಲ ಅವಳು. ಮಾಲಾ, ಎಣ್ಣೆ ಹಚ್ಚಿ ಸಾಕು ಬಿಡು. ನಾ ಬೇಗ ಬೇಗ ಸ್ನಾನ ಮಾಡಿಕೊಂಡು ಸ್ವಲ್ಪ ಆಚೆ ಹೋಗ್ಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾವ್ರೆ. ಏನ್ರಿ ಹಿಂಗಾಡ್ತಾ ಇದ್ದೀರಾ ನೀವು? ಹಬ್ಬದ ದಿನ ಹೆಂಡತಿ ತಲೆಗೆ ಎಣ್ಣೆ ಹಚ್ತಾ ಇದ್ದಾಳೆ, ಏನಾರು ಪ್ರೀತಿಯಿಂದ ಮಾತಾಡೋದು ಬಿಟ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತೀರಾ? ಐ ಡೋಂಟ್ ಲೈಕ್ ಇಟ್ ಸೋ ಮಚ್. ನೀನು ಹಿಂಗೆ ಆಡ್ಕೊಂಡು ನಿಂತಿರು, ಈಗ ಅಮ್ಮ ಬಂದರೆ ಉಗಿಯುತ್ತೆ ಇಬ್ರಿಗೂ. ಓ ಹೌದಲ್ವಾ ಅತ್ತೆ, ನಂಗೆ ಬೇರೆ ಕೆಲಸ ಹೇಳಿದ್ದಾರೆ. ಒಂದು ನಿಮಿಷ, ನಿಮಗೆ ಸೋಪ್ ತಗೋ ಬಂದ್ಬಿಡ್ತೀನಿ. ರೀ, ಸೋಪ್ ತಗೊಳ್ಳಿ. ಅಯ್ಯಯ್ಯೋ, ಎಲ್ಲೋದ್ಲವಳು ಮಾಲ? ಒಂದು ಕೆಲಸ ಹೇಳಿದ್ರೆ ಅಲ್ಲೇ ನಿಂತಿರ್ತಾಳೆ, ಬೇರೆ ಕೆಲ್ಸಕ್ಕೆ ಬರೋದೇ ಇಲ್ಲ. ಬಿದ್ದಿ ಬಿದ್ದಿ ಬಾತ್ರೂಮಲ್ಲಿ ಲವಲ್ಲಿ ಬಿದ್ದಿ, ಲವಲ್ಲಿ ಬಿದ್ದಿ, ಮೈಯೆಲ್ಲ ಒದ್ದೆ, ಇನ್ನೆಲ್ಲಿ ನಿದ್ದೆ ಡಾರ್ಲಿಂಗ್. ಅವ್ವವ್ವ, ಈ ಕಣ್ಣಿಂದ ಇನ್ನೇನೇ ನೋಡ್ಬೇಕು ನಾನು. ಅಯ್ಯಯ್ಯೋ, ನಮ್ಮಮ್ಮ ಯಾವಾಗ ಬಂದ್ರಿ ಇಲ್ಲಿಗೆ? ರೀ, ಇದ್ಯಾಕೆ ನನ್ನ ಗಂಡನ ವಯಸ್ಸನ್ನ ಮತ್ತೆ ವಯಸ್ಸರ ಕೇಳ್ತಾ ಇದಲ್ಲ? ಇನ್ನೊಂದ್ಸಲ ಕರಿತೀನಿ ಇರು. ರೀ ರೀ, ಯಾಕೆ ನಿಮ್ಮ ಅಮ್ಮನ ವಯಸ್ಸಲ್ಲಿ ಮಾತಾಡ್ತಾ ಇದ್ದೀರಾ? ಒಳ್ಳೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ. ನಿಮ್ಮ ಅಮ್ಮನ ಯಾಕೆ ನೆನೆಸ್ಕೊತಾ ಇದ್ದೀರಿ ಅಕ್ಕ? ನನ್ನ ಜೊತೆ ಮಾತಾಡಿ. ಅದು ಮಾಲಾಶ್ರೀ, ಸ್ವಲ್ಪ ಹಿಂದೆ ನೋಡು. ಹಿಂದೆನಾ? ಅತ್ತೆ, ನೀವ್ಯಾವಾಗ ಬಂದ್ರಿ? ಇಲ್ಲಿ ಒಂದು ಶಿವಪೂಜೆ ನಡೀತಾ ಇತ್ತು, ಅದಕ್ಕೆ ನಾನು ಕರಡಿ ತರ ಬಂದು ನಿಂತಿದ್ದೀನಿ. ಅತ್ತೆ, ನಾನು ಆ ಥರ ಇರಲಿಲ್ಲ. ಇನ್ನೇನೆ, ನಾನು ಅಷ್ಟೊಂದಿಂದ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಮನೇಲಿ ಇಷ್ಟೊಂದು ಕೆಲಸ ಬಿದ್ದವೆ, ಇಲ್ಲಿ ದೊಂಬರಾಟ ಮಾಡ್ಕೊಂಡು ನಿಂತಿದೀಯಾ? ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ ಅನ್ಕೊಂಡು. ನೀನು ನಿನ್ನ ಅವತಾರನೋ ಬರ್ತೀಯ ನಿವಾಗ? ಅತ್ತೆ, ಇವ್ರಿಗೆ ಸ್ನಾನ ಮಾಡಿಸ್ಬಿಟ್ಟು ಬರ್ತೀನಿ. ಯಾಕೆ, ಅವನಿಗೆ ಸ್ನಾನ ಮಾಡಕ್ ಬರಲ್ವಾ? ಅವನೇನು ಚಿಕ್ಕ ಮಗುನ? ನಿನ್ನ ಇಲ್ಲಿ ಬಿಟ್ಟು ಹೋದ್ರೆ ಸಂಜೆ ಆದ್ರೆ ಈಚೆ ಬರಲ್ಲ ನೀನು. ಬಾಬಾ. ಅತ್ತೆ, ಏನೇ ಅತ್ತೆ, ನೀವು ಮಾವಯ್ಯನವ್ರಿಗೆ ಈ ಥರ ಎಣ್ಣೆ ಹಚ್ಚುವಾಗ ಯಾವತ್ತಾರು ಹಿಂಗೆ ಜಾರು ಬಿದ್ದುಬಿಟ್ಟಿದ್ರ? ನಮ್ಮ ಥರನೇ ಹಾಡು ಹೇಳಿದ್ದೀರಾ? ಇಳಿ ಅತ್ತೆ. ಅವ್ವ, ಏನೇ ಮಾತಾಡ್ತಿದೀಯ ನೀನು? ನಾಚಿ ಗೆಟ್ಟವಳೆ. ನಡಿ ನಡಿ, ಕೆಲಸ ಬಿದ್ದವೆ. ಅತ್ತೆ, ನಾನೇನಾರು ಇಲ್ಲಿ ನಿಂತ್ಕೊಂಡ್ರೆ ಕೇಳಬಾರ್ದೆಲ್ಲ ಕೇಳ್ತಿರ್ತೀಯ. ಬಾ, ನಾನು ಹಿಂದೆ ಲೋಕ ಆಡ್ತೀನಿ, ಸ್ನಾನ ಮಾಡ್ಕೊಂಡು ಬಾ. ಸರಿ ಅಮ್ಮ. ಏನು ತಲೆ ಹಿಡಿಸ್ತಾಳಪ್ಪ ಇವಳು, ಒಳ್ಳೆ ಹುಡುಗಾಡ್ ತುಡ್ಗಿ. ಬಾಯ್ ರೀ. ಅಮ್ಮ ಬೈದು ಸಾಕಾಗಿಲ್ವಾ? ಹೋಗು ಮಾಲಾ. ಮಾಲಾಶ್ರೀ, ಐ ಲವ್ ಯು. ಹಾಯ್ ಗಂಗೆ ತುಂಗೆ, ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈಗ ನಾನು ನಿಮ್ಮನ್ನ ತೊಳೆಯಕ್ಕೆ ಬಂದಿದ್ದೀನಿ, ನೀವು ನನಗೆ ಕೋಆಪರೇಟ್ ಮಾಡಬೇಕು, ಓಕೆ? ನೋಡು ಗಂಗೆ, ನಿನಗೋಸ್ಕರ ನಾನು ಸೋಪ್ ತಂದಿದ್ದೀನಿ. ನೀನು ಇದರಲ್ಲಿ ಸ್ನಾನ ಮಾಡಿದ್ರೆ ಘಮ ಘಮ ಅನ್ಬೇಕು. ಸೂಪರ್. ಗಂಗೆ, ಇಂದು ಸ್ನಾನ ಆಯ್ತು, ಇವಾಗ ನಿನ್ನ ರೆಡಿ ಮಾಡೋ ಟೈಮ್. ಗಂಗೆ, ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ? ನನ್ನ ದೃಷ್ಟಿನೇ ಬಿಡುತ್ತೆ. ಐ ಲವ್ ಯು ಸೋ ಮಚ್. ಅತ್ತೆ ಅತ್ತೆ, ಏನು ಮಾಲಾಶ್ರೀ? ಅತ್ತೆ, ನಮ್ಮ ಗಂಗೆ ನೋಡಿ ಇಲ್ಲಿ. ಮಾಲಾಶ್ರೀ, ನಿನ್ನೇನೋ ಅನ್ಕೋಬಿಟ್ಟಿದ್ದೆ ನೋಡು. ಏನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಹಸುಗೆ. ನೋಡಕ್ಕೆ ನನ್ನ ಕಣ್ಣೇ ಸಾಲ್ತಾ ಇಲ್ಲ. ನಂಗೆ ಬಹಳ ಖುಷಿ ಆಗ್ತಿದೆ.
ಅತ್ತೆ, ನಾನು ಇವ್ರನ್ನೆಲ್ಲ ಹಸುಗಳು ಅಂತ ತಿಳ್ಕೊಂಡಿಲ್ಲ, ನನ್ನ ಫ್ರೆಂಡ್ಸು ಅಂತ ತಿಳ್ಕೊಂಡಿದ್ದೀನಿ. ಈ ಮನೆಗೆ ನಾನು ಫಸ್ಟ್ ಬಂದಾಗ ಇವರೇ ನನಗೆ ಫಸ್ಟ್ ಫ್ರೆಂಡ್ ಆಗಿದ್ದು. ನಿನ್ ಥರ ಆಲೋಚನೆ ಮಾಡೋಕ್ಕೆ ನಮಗೆ ಬರಲ್ಲ. ಒಟ್ಟಿನಲ್ಲಿ ನೀನು ಹೇಳಿ ಸತ್ಯ, ಇದನ್ನು ಹಸುಗಳು ಅಂತ ತಿಳ್ಕೊಬಾರ್ದು. ನಮ್ಮ ಮನೇಲಿ ಒಬ್ರು ಅಂತ ತಿಳ್ಕೊಂಡಾಗ ಅದ್ರ ಸಿಗೋ ಸಂತೋಷನೇ ಬೇರೆ. ತುಂಬ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಅತ್ತೆ. ಅತ್ತೆ, ನಾನು ಸ್ವಲ್ಪ ನಿಮ್ಮ ಮಗನ್ನು ರೆಡಿ ಮಾಡಬೇಕು, ಹೋಗ್ಲಾ ಅತ್ತೆ? ಅವನ್ನೇನೆ ರೆಡಿ ಮಾಡ್ತೀಯಾ? ನೋಡಿ ಅತ್ತೆ ಹೆಂಗ್ ಮಾಡ್ತೀನಿ ಅಂತ. ಯುಗಾದಿ ಹಬ್ಬ ಅಂದ್ರೆ ಒಂದು ಕಳೆ ಇರಬೇಕು ಅತ್ತೆ. ಬರ್ತೀನಿ ಅತ್ತೆ, ಬಾಯ್. ಅಲ್ಲ, ಇವಳು ಹೋಗ್ತಾ ಇರೋದು ನೋಡಿದ್ರೆ ನನ್ನ ಮಗನಿಗೂ ಈ ತರ ಏನಾದ್ರು ಮಾಡಿ ನಿಲ್ಲಿಸ್ತಾಳ ಅಂತ. ರೀ, ಸ್ನಾನ ಆಯ್ತಾ? ಹೂ ಮಾಲ, ಸ್ನಾನ ಆಯಿತು. ಎಲ್ಲಿ ನನಗೆ ಬಟ್ಟೆಗಳನ್ನ ಇಟ್ಟಿಲ್ವಲ್ಲ ನೀನು? ರೀ, ಇವತ್ತು ಯುಗಾದಿ ಹಬ್ಬ ಅಲ್ವಾ, ನಾನೇ ರೆಡಿ ಮಾಡ್ತೀನಿ ನಿಮ್ಮನ್ನ, ಬನ್ನಿ. ನೀನು ರೆಡಿ ಮಾಡ್ತೀಯಾ? ಹೌದು, ಸುಮ್ಮನೆ ನಿಂತ್ಕೊಳ್ಳಿ. ರೀ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಸೋ ಕ್ಯೂಟ್. ಇರಿ ಅತ್ತೆ ಮಾವನ್ ಕರ್ಕೊ ಬರ್ತೀನಿ. ಏನು, ಅಮ್ಮ ಅಪ್ಪನ ಕರ್ಕೊಬತ್ತೀಯಾ? ಏ ಮಾಲ, ನಂಗೆ ಬಟ್ಟೆ ಕೊಡು ಅಂದ್ರೆ ಏನೇ ಮಾಡಿ ನಿಲ್ಸಿದೀಯಾ ನನ್ನ? ಅತ್ತೆ, ಮಾವ, ಅಜ್ಜಮ್ಮ, ಎಲ್ಲಿದ್ದೀರಾ? ಅಣ್ಣ, ಏನಣ್ಣ ಇದು ನಿನ್ನ ಅವತಾರ? ಕೃಷ್ಣ, ನಾನೇ ರೆಡಿ ಮಾಡಿದ್ದು, ಯುಗಾದಿ ಹಬ್ಬದ ಸ್ಪೆಷಲ್ ಅಂತ. ಹೇಗೆ ಕಾಣಿಸ್ತಾ ಇದ್ದಾರೆ? ಅದಕ್ಕೆ ನೀವು ಎಕ್ಸ್ಟ್ರಾ ಆರ್ಡಿನರಿ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದೆಲ್ಲ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅಣ್ಣ ಸೂಪರಾಗಿ ಕಾಣಿಸ್ತಿದೆಯಾ ಬಿಡೋಣ. ಶಾಂತ, ನಿನ್ ಸೊಸೆ ಅಂತ ಹುಡುಗಿನೇ ನೋಡಿಲ್ಲ ಕಣವ ನನ್ನ ಜೀವನದಲ್ಲಿ. ಸೊಸೆ ಮುದ್ದು, ಏನವ ಇದು? ನನ್ನ ಮಗನ ಈ ಥರ ಅವತಾರದಲ್ಲಿ ಮಾಡಿ ನಿಲ್ಸಿದೆಯಲ್ಲ. ಯಜಮಾನ್ರಿ, ಈ ಮನೆಗೆ ತಕ್ಕ ಸೊಸೆಯವರು. ಮ್ಯಾಗಿ, ಥ್ಯಾಂಕ್ಸ್. ಲೋ ಪೆಕ್ಕರ್ ನನ್ನ ಮಗನೇ, ಒಳ್ಳೆ ಕಾಮಿಡಿ ಪೀಸ್ ನಿಂತಿದೆಯಲ್ಲೋ, ಅದೆಲ್ಲ ಉಡ್ತೆ ನನ್ನ ಹೊಟ್ಟೆಲಿ. ನೀನು ಹೋಗು, ಇದೇ ಅವತಾರದಲ್ಲಿ ಹೋಗಿ ಬೀದ್ ಬೀದಿಲ್ ತಿರ್ಗಾಡು ಹೋಗು. ಎಲ್ಲ ನೋಡಿ ಚಪ್ಪಾಳೆ ಹೊಡ್ಕೊಂಡು ನಗ್ಬೇಕು ನಿನ್ನ. ಥೂ ನನ್ನ ಮಗನೇ. ಅಮ್ಮ, ನಾನು ಹೇಳ್ದೆ ಅಮ್ಮ ಇವಳಿಗೆ ಬೇಡ ಅಂತ, ಇವಳು ಕೇಳಲೇ ಇಲ್ಲ. ಲೋ 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 ಕಾರ್ತಿ, ಯಾಕೋ ನನ್ನ ಹೊಟ್ಟೆ ಉರಿಸ್ತೀಯಾ? ಗಂಡ್ಸಾಗಿ ಉಟ್ಬಿಟ್ಟು ಅವಳು ಹೆಂಗ್ ಸಂಗೆ ಅವಳು ಮಾತು ಕೇಳ್ತೀಯಲ್ಲೋ? ನಿನ್ಗಿಂತ ಅವಳೇ ಸ್ಟ್ರಾಂಗ್ ಅವಳಲ್ಲೋ. ಅವಳು ನಿನ್ನ ಮೈ ಸುತ್ತ ಸೊಪ್ಪು ಸಿಕ್ಸುವಾಗ ನೀನು ಏನು ಮಾಡ್ತಿದ್ದೆ? ಏನು ಕಡಲೆಕಾಯಿ ಬಿಡಿಸ್ತಾ ಇದ್ಯಾ? ಅತ್ತೆ, ನಿಮ್ಮ ಮಗನ ಎರಡು ಕೈನೂ ಮೇಲೆ ಕೆತ್ಬಿಟ್ಟು ನಿಲ್ಸ್ಬಿಟ್ಟಿದ್ದೆ. ನಾನೇ ಎಲ್ಲ ಕಡೆ ಸೊಪ್ಪು ಸಿಕ್ಸಿದ್ದು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೇ ಮಾತಾಡ್ತೀಯಾ? ನನ್ನ ಮಗನ ಮಂಕ್ ಮಾಡಿ ನಿಲ್ಸ್ಬಿಟ್ಟಿದ್ಯಾನೆ. ಮಾತಾಗಿ ಮಾತು ಕೊಡ್ತೀಯಾ? ಈ ಸೊಪ್ಪು ಸಿಕ್ಕಿಸ್ತಂತೆ, ಅವ್ನ ಕೈ ಮೇಲೆ ಕೆತ್ಕೊಂಡು ನಿಂತಿದ್ನಂತೆ. ಇದನ್ನ ನಾವೆಲ್ಲ ಕೇಳ್ಬೇಕಂತೆ. ಲೋ ಕಾರ್ತಿ, ಒಯ್ತಾ ಇರ್ತೀವಿ ಏನಿವಾಗ? ಹೋಗಿ ಸೊಪ್ಪೆಲ್ಲ ಕಿತ್ತೆಸ್ಬಿಟ್ಟು ಬಟ್ಟೆ ಹಾಕವಾಗ. ಯಾಕತ್ತೆ ಸಿಟ್ಟು ಮಾಡ್ಕೋತಾ ಇದ್ದೀರಾ? ನೀವು ಚಿಕ್ಕವರಿದ್ದಾಗ ಮಾವನ್ಗೆ ಈ ಥರ ಎಲ್ಲ ಮಾಡೋಕ್ಕಾಗಿಲ್ಲ ಅಂತ ಫೀಲಿಂಗ್ ಅಲ್ವಾ ನಿಮಗೆ? ಅಯ್ಯಯ್ಯೋ ಸೊಸೆ ಮುದ್ದು, ಈ ಥರ ಆಸೆಗಳಿಲ್ಲ ನನಗೆ, ನನ್ನ ಹೆಂಡತಿಗೆ ಇಲ್ಲಪ್ಪ. ಹೋಗೋ, ಸೊಪ್ಪು ಕಿತ್ತೆಸ್ಬಿಟ್ಟು ಬಟ್ಟೆ ಹಾಕೊಂಡು ಬಾ ಹೋಗು ಅಂದೆ. ಹಾಂ ಸರಿ ಅಮ್ಮ. ಏನ್ ಎಲ್ರು ಮುಖ ಮುಖ ನೋಡ್ಕೊಂಡು ನಿಂತಿದ್ದೀರಾ? ಬೇಗ ಹೋಗಿ ರೆಡಿಯಾಗಿ ಬಂದ್ಬಿಡಿ ಪೂಜೆಗೆ. ಮಾಲಾ, ಈ ಸೀರೆಲಿ ನೀನು ಸೂಪರಾಗಿ ಕಾಣಿಸ್ತಾ ಇದೀಯಾ. ಹೌದಾ? ಥ್ಯಾಂಕ್ ಯು ಸೋ ಮಚ್. ಅಜ್ಜಿ ಅಜ್ಜಿ, ಇವತ್ತು ಯಾವ ಹಬ್ಬ? ಇವತ್ತು ಯುಗಾದಿ ಹಬ್ಬ ಚಿಂಟು. ಹೌದಾ ಅಜ್ಜಿ? ಶಾಂತ, ಈ ಸೀರೆಲಿ ನೀನು ತುಂಬಾ ಚೆನ್ನಾಗಿ ಕಾಣ್ತೀಯ ಶಾಂತ. ಅವ್ವ, ಏನ್ರಿ ನೀವು? ಮನೆಯವರೆಲ್ಲ ಇಲ್ಲೇ ಇದ್ದಾರೆ, ಸುಮ್ಮನಿರಿ. ಶಾಂತ, ಎಲ್ಲರಿಗೂ ಬೇವು ಬೆಲ್ಲ ಹಂಚಿದ್ಯಾ? ಇಲ್ಲ ಮಾವಯ್ಯ, ಈಗ ಕೊಡ್ಬೇಕು ಎಲ್ಲರಿಗೂ. ಶಾಂತಕ್ಕ, ಯುಗಾದಿ ಹಬ್ಬದ ಶುಭಾಶಯಗಳು. ರೇಷಿ, ಗೌರಿ, ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಶಾಂತಂದು ಅಕ್ಕ, ನೀವು ಬರಕ್ಕೆ ಹೇಳಿದ್ರಿ ಅಂತ ನಮಗೆ ಗೌರಿ ಅಕ್ಕಂದು ಹೇಳಿದ್ರು, ಅದಕ್ಕೆ ನಾವು ಬಂದ್ರಿ. ಹೌದು ರೇಷಿ, ನೀನು ಒಬ್ಳೇ ಇರ್ತೀಯಲ್ವ ಮನೇಲಿ, ಅದಕ್ಕೆ ನಮ್ಮ ಮನೇಲಿ ಹಬ್ಬ ಮಾಡಲಿ ನೀನು ಅಂತ ಬರಕ್ಕೆ ಹೇಳ್ದೆ. ಗೌರಕ್ಕ, ರೇಷಿ ಅಕ್ಕ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಮಾಲಾಶ್ರೀ, ನೀನು ನಿಮ್ಮ ಅತ್ತೆ ಇಬ್ರುವೆ ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಹಬ್ಬದ ಕಳೆ ಅಂದ್ರೆ ಹಿಂಗಿರ್ಬೇಕು. ಹೌದು ಮಾಲು, ನಿಮ್ಗೆ ಮತ್ತೆ ಶಾಂತಕ್ಕಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಶಾಂತ ಶಾಂತ ಏನ್ರಿ? ಶಾಂತ, ಸಾಯಂಕಾಲ ನಾವು ಫ್ರೆಂಡ್ಸ್ ಎಲ್ಲ ಇಸ್ಪೀಟ್ ಆಡಕ್ಕೆ ಹೋಗ್ಬೇಕು. 5,000 ರೂಪಾಯಿ ಕೊಡ್ತೀಯಾ? ಏನು? ಹೋದ ವರ್ಷ ಹಿಂಗನ್ಬಿಟ್ಟು 10,000 ಇಸ್ಕೊಂಡು ಹೋಗಿ ಸೋತ್ಬಿಟ್ಟು ಬಂದ್ವಿ. ಒಂದು ವರ್ಷನೂ ಗೆದ್ಕೊಬಂದು ನನ್ನ ಕೈ ದುಡ್ಡು ಕೊಟ್ಟಿಲ್ಲ. ನೀವು ಎಲ್ಲೂ ಹೋಗೋದು ಬೇಡಿ, ಮನೇಲಿ ಹಬ್ಬದ ಅಡುಗೆ ಮಾಡ್ತೀವಿ, ಊಟ ಮಾಡ್ಕೊಂಡು ಮನೇಲಿರಿ. ಏನು ಶಾಂತ ನೀನು, ಏನು ದಿನ ಕೇಳ್ತೀನ ನಿಂಗೆ? ವರ್ಷಕ್ಕೊಂದ್ಸಲ ತಾನೇ. ಈ ವರ್ಷ ನಿಂಗೆ ಪ್ರಾಮಿಸ್ ಮಾಡ್ತೀನಿ, ಗೆದ್ಕೊಂಡು ಬಂದೇ ಬರ್ತೀನಿ. ನೀ ಕೊಡ್ತೀಯ ಅಂದರೆ ನಾ ಪೂಜೆಗಿರ್ತೀನಿ, ಇಲ್ಲ ಅಂದರೆ ನಾ ಬೇಜಾರು ಮಾಡ್ಕೊಂಡು ಹೋಗ್ತೀನಿ ನೋಡೀಗ. ಯಾಕ್ರಿ ಹಿಂಗೆ
ಮಾಡ್ತೀರಾ? ನಿಮ್ಮನ್ನ ನೋಡಿ ಮಕ್ಕಳು ಕಲಿಬೇಕಾ? ಆಯ್ತಾಯ್ತು, ಯೋಚನೆ ಮಾಡ್ತೀನಿ, ಸುಮ್ಮನೆ ನಿಂತ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು.